ಶಿಸ್ತಿನ ಪಕ್ಷ ಬಿಜೆಪಿಯಿಂದ ಭರ್ಜರಿ ಎಣ್ಣೆ ಪಾರ್ಟಿ ಆಗಿದೆ. ಇನ್ನು ಸೇವೆ ಸಂಸ್ಕೃತಿ ಅಂತ ಮಾತಾಡೋ ಬಿಜೆಪಿ ಓಪನ್ ಆಗಿ ಅಭಿನಂದನಾ ಸಮಾವೇಶದಲ್ಲಿ ಬಾಟಲ್ ಅನ್ನ ಓಪನ್ ಮಾಡಿದ್ದಾರೆ. ಇನ್ನು ಸರ್ವ ರೋಗಕ್ಕೂ ಸಾರಾಯಿನೇ ಮದ್ದು ಎನ್ನುವ ರೀತಿಯಲ್ಲಿ ಸಮಾವೇಶದಲ್ಲಿ ಭರ್ಜರಿಯಾಗಿ ಎಣ್ಣೆ ಪಾರ್ಟಿಯನ್ನ ಮಾಡಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡಿ ಬರೋಣ. ಶಿಸ್ತಿನ ಪಕ್ಷ ಬಿಜೆಪಿಯಿಂದ ಭರ್ಜರಿ ಎಣ್ಣೆ ಪಾರ್ಟಿ. ನೆಲಮಂಗಲ ಬಿಜೆಪಿ ಸಮಾವೇಶ ಫುಲ್ ಮಧ್ಯಮಯವಾಗಿಬಿಟ್ಟಿದೆ. ಇದೇನು ಅಭಿನಂದನಾ ಸಮಾವೇಶವು ಎಣ್ಣೆ ಪಾರ್ಟಿಯೋ? ಬಿಜೆಪಿ ಸಮಾವೇಶಕ್ಕೆ ಹೋದ್ರೆ ಎಣ್ಣೆ ಬಾಟಲಿ ಫ್ರೀಯಾಗಿ ಸಿಕ್ಕಿಬಿಡುತ್ತೆ. ಬಿಜೆಪಿ ಸಂಸದನ ಕಾರ್ಯಕ್ರಮದಲ್ಲಿ ಮದ್ಯದ ಅಮಲು ಜೋರಾಗಿಬಿಟ್ಟಿದೆ. ಬಿಜೆಪಿ ಸಂಸದ ಸುಧಾಕರ್ ಸಮಾವೇಶಕ್ಕೆ ಸುರಪಾನ ಫಿಕ್ಸು. ವೇದಿಕೆ ಮುಂದೆ ಭಾಷಣ, ಹಿಂದೆ ಗುಂಡು ತುಂಡಿನ ಗಮ್ಮತ್ತು ಜೋರು. ಸಂಸ್ಕೃತಿ ಸಂಸ್ಕಾರ ಅಂತ ಭಾಷಣ ಬಿಗಿಯೋ ಬಿಜೆಪಿ ನಾಯಕರು. ಸುಧಾಕರ್ ಸಮಾವೇಶದಲ್ಲಿ ಓಪನ್ ಆಗಿಯೇ ಬಿಯರ್ ಬಾಟಲ್. ಲೋಕಸಭಾ ಸದಸ್ಯರಿಗೆ ಅಭಿನಂದನಾ ಸಮಾವೇಶ ಇತ್ತು. ನೆಲಮಂಗಲ ಹೊರವಲಯದಲ್ಲಿ ಅಭಿನಂದನಾ ಸಮಾವೇಶವನ್ನ ಏರ್ಪಾಡು ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಭಿನಂದನಾ ಸಮಾವೇಶದಲ್ಲಿ ಭರ್ಜರಿ ಬಾಡೂಟ ಆಯಿತು. ವಿವಿಧ ಬಗೆಯ ಬಾಡೂಟಕ್ಕೆ ಮುಗಿಬಿದ್ದ ಜನರು ಇನ್ನೂ ನೂಕು ನುಗ್ಗಲು ಕೂಡ ಆಗಿತ್ತು. ಬಂದ ಕಾರ್ಯಕರ್ತರಿಗೆ ಎಣ್ಣೆ ಜೊತೆಗೆ ಭರ್ಜರಿ ಬಾಡೂಟ ಕೂಡ ಇತ್ತು. ಶಿಸ್ತಿನ ಪಕ್ಷ ಬಿಜೆಪಿಯಿಂದ ಭರ್ಜರಿ ಎಣ್ಣೆ ಪಾರ್ಟಿ ಆಗಿದೆ. ಇದು ಎಣ್ಣೆ ಪಾರ್ಟಿನ ಅಥವಾ ಬಿಜೆಪಿಯ ಸಮಾವೇಶನ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ನೆಲಮಂಗಲದಲ್ಲಿ ಬಿಜೆಪಿ ಸಮಾವೇಶದಲ್ಲಿ ಕಂಪ್ಲೀಟ್ ಆಗಿ ಮಧ್ಯಮಯವಾಗಿಬಿಟ್ಟಿದೆ. ಇದೇನು ಬಿಜೆಪಿಯ ಅಭಿನಂದನಾ ಸಮಾವೇಶನೋ ಅಥವಾ ಯಾವುದೋ ಎಣ್ಣೆ ಪಾರ್ಟಿಯೋ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಈ ಬಾರಿ ಬಿಜೆಪಿ ಸಮಾವೇಶಕ್ಕೆ ಹೋದ್ರೆ ಎಣ್ಣೆ ಬಾಟ್ಲಿ ನಿಮಗೆ ಫ್ರೀಯಾಗೇ ಸಿಕ್ಕಿಬಿಡುತ್ತೆ. ಯಾಕಂತಂದ್ರೆ ಬಿಜೆಪಿ ಸಂಸದನ ಕಾರ್ಯಕ್ರಮದಲ್ಲಿ ಬರೀ ಎಣ್ಣೆ ಪಾರ್ಟಿ ಇತ್ತು. ನಿಜವಾಗ್ಲೂ ಬಿಜೆಪಿಯಲ್ಲಿ ಏನಾಗಿತ್ತು ಅಂತಂದ್ರೆ ಬಿಜೆಪಿ ಸಂಸದ ಸುಧಾಕರ್ ಸಮಾವೇಶ ಮಾಡಲಾಗಿತ್ತು. ಏನೋ ವೇದಿಕೆ ಮುಂದೆ ಭಾಷಣ ಮಾಡ್ತಾ ಇದ್ರೆ ಹಿಂದೆ ಗುಂಡು ತುಂಡಿನ ಗಮ್ಮತ್ತು ಜೋರಾಗಿತ್ತು. ಸಂಸ್ಕೃತಿ ಸಂಸ್ಕಾರ ಅಂತ ಬಿಜೆಪಿಯವರು ಭಾಷಣ ಮಾಡ್ತಾ ಇದ್ರೆ ಇತ್ತ ಬಿಜೆಪಿಯ ಕಾರ್ಯಕರ್ತರು ತುಂಡಿಗೆ ಎಣ್ಣೆಗೆ ಮುಗಿಬಿದ್ದಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ನೆಲಮಂಗಲದಲ್ಲಿ ಬಿಜೆಪಿ ಕಾರ್ಯಕ್ರಮವನ್ನ ನೋಡ್ತಾ ಇದ್ರೆ ಇದು ಕಾರ್ಯಕರ್ತರಿಗೆ ಸಮಾವೇಶನೋ ಅಥವಾ ಎಣ್ಣೆ ತುಂಡಿನ ಭರ್ಜರಿ ಪಾರ್ಟಿನೋ ಅಂತ ಗೊತ್ತಾಗದೇ ಇರುವಂತ ಸ್ಥಿತಿ ಬಂದು ಬಿಟ್ಟಿದೆ. ಇನ್ನು ನೂಕು ನುಗ್ಗಲು ಕೂಡ ಆಯ್ತು. ಕಾರ್ಯಕರ್ತರ ಹತ್ರ ಬಿಜೆಪಿ ಇತ್ತ ವೇದಿಕೆ ಮೇಲೆ ಭಾಷಣವನ್ನ ಮಾಡ್ತಿರ್ತಾರೆ. ಸಂಸ್ಕೃತಿ ಅಭಿವೃದ್ಧಿ ಈ ರೀತಿಯೆಲ್ಲ ಮಾತಾಡ್ತಾ ಇದ್ರು ಕೂಡ ವೇದಿಕೆಯ ಹಿಂದೆ ಜೋರು ಸದ್ದು. ಯಾವ ಸದ್ದು? ಎಣ್ಣೆಗಾಗಿ ಬಾಟಲ್ಗಾಗಿ ನೂಕು ನುಗ್ಗಲಿನ ಸದ್ದು ಜೋರಾಗಿತ್ತು. ಸುಧಾಕರ್ ಸಮಾವೇಶದಲ್ಲಿ ಓಪನ್ ಆಗಿಯೇ ಬಿಯರ್ ಬಾಟಲ್ಗಳ ಸದ್ದು ಜೋರಾಗಿಬಿಟ್ಟಿದೆ. ಲೋಕಸಭಾ ಸದಸ್ಯರಿಗೆ ಅಭಿನಂದನಾ ಸಮಾವೇಶವನ್ನ ಹಮ್ಮಿಕೊಂಡಿತ್ತು ಬಿಜೆಪಿಯಿಂದ. ನೆಲಮಂಗಲ ಹೊರವಲಯದಲ್ಲಿ ಅಭಿನಂದನಾ ಸಮಾವೇಶವನ್ನ ಏರ್ಪಾಡಾಗಿತ್ತು. ಏನಾಯ್ತು? ಕುಡ್ದು ಇಷ್ಟು ಕುಡಿದು
ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಡಾಕ್ಟರ್ ಕೆ ಸುಧಾಕರ್ ಅವರ ಅಭಿನಂದನಾ ಕಾರ್ಯಕ್ರಮವನ್ನ ಬಿಜೆಪಿ ನೆಲಮಂಗಲದ ಹೊರವಲಯದಲ್ಲಿ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿತ್ತು. ಆದ್ರೆ ಕಾರ್ಯಕ್ರಮದಲ್ಲಿ ಎತ್ತ ವೇದಿಕೆಯಲ್ಲಿ ಭಾಷಣ ಆಗ್ತಾ ಇದ್ರೆ ಅತ್ತ ಬಿಜೆಪಿ ಕಾರ್ಯಕರ್ತರು ಇನ್ನು ಜನರು ನೂಕು ನುಗ್ಗಲು ಇನ್ನು ವೇದಿಕೆಯಲ್ಲಿರುವಂತಹ ಭಾಷಣ ಕೇಳಲಿಕ್ಕಲ್ಲ, ಬಾಟಲಿ ಸದ್ದಿಗಾಗಿ ಮಧ್ಯಮಯವಾಗಿತ್ತು ಇಡೀ ಕಾರ್ಯಕ್ರಮ. ಮುಗಿಬಿದ್ದಿದ್ರು. ಒಂದು ಕಡೆಯಲ್ಲಿ ತುಂಡಾದ್ರೆ ಮತ್ತೊಂದು ಕಡೆಯಲ್ಲಿ ಗುಂಡು ಜೋರಾಗಿ ಬಿಟ್ಟಿದೆ ಕಾರ್ಯಕ್ರಮದಲ್ಲಿ. ಇನ್ನು ಕಾರ್ಯಕ್ರಮಕ್ಕೆ ಬಂದಂತ ಕಾರ್ಯಕರ್ತರೇನಿದಾರಲ್ಲ ಇವರಿಗೆ ಗುಂಡು ತುಂಡಿನ ಜೊತೆಯಲ್ಲಿ ಜೋರಾಗಿ ಬಿಟ್ಟಿದೆ. ಇನ್ನು ಗುಂಡು ತುಂಡಿಗಾಗೋಸ್ಕರ ನೂಕು ನುಗ್ಗಲು ಕೂಡ ಆಗಿತ್ತು. ಒಂದು ರೀತಿಯಾಗಿ ಹಾಟ್ ಡ್ರಿಂಕ್ಸ್ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಬಿಯರ್ ಬಾಟಲ್ ಓಪನ್ ಮಾಡುವಂತ ಸದ್ದು ಜೋರಾಗಿತ್ತು. ಕಾರ್ಯಕ್ರಮ ಇದೇನು ಬಿಜೆಪಿಯ ಅಭಿನಂದನಾ ಕಾರ್ಯಕ್ರಮನೋ ಅಥವಾ ಯಾವುದೋ ಒಂದು ಎಣ್ಣೆ ಪಾರ್ಟಿನ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ನೆಲಮಂಗಲ ಹೊರವಲಯದಲ್ಲಿ ಬಿಜೆಪಿಯ ಅಭಿನಂದನಾ ಕಾರ್ಯಕ್ರಮದಲ್ಲಿ ಗುಂಡು ತುಂಡಿನ ಸದ್ದು ಜೋರಾಗಿ ಮಾಡ್ತಾ ಇತ್ತು. ಇದು ಬಿಜೆಪಿಯ ಅಭಿನಂದನಾ ಕಾರ್ಯಕ್ರಮನೋ ಅಥವಾ ಯಾವುದೋ ಎಣ್ಣೆ ಪಾರ್ಟಿನೋ ಎನ್ನುವಂತ ಪರಿಸ್ಥಿತಿ ಉಂಟಾಗಿಬಿಟ್ಟಿದೆ.